hello, namaskar ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ಸೂಪರ್ ಫಾಸ್ಟ್ ನ್ಯೂಸ್ನ ನೋಡ್ಕೊಂಡು ಬರೋಣ. ಅಂದರೆ ಬ್ರೇಕಿಂಗ್ ನ್ಯೂಸ್ ಆಗಿರ್ಬೋದು, ಗುಡ್ ನ್ಯೂಸ್ ಕೂಡ ಆಗಿರ್ಬೋದು. ಸೊ ಏನಪ್ಪ ಅಂದರೆ KCET ಅವರು 2024 ಏನು KE ನಡೆಸಿರೋ ಎಕ್ಸಾಮ್ ಇದ್ದು ನಿಮಗೆ ಆನ್ಸರ್ ಕೀ ಬೇಕು ಅಂತ ತುಂಬ ಜನ ಕೇಳ್ತಿದ್ರಿ. ಸೊ ಫೈನಲಿ ಆನ್ಸರ್ ಕೀ ಬಿಟ್ಟಿದ್ದಾರೆ ಕೂಡ. ಸೊ ಲಿಂಕನ್ನು ಆಲ್ರೆಡಿ KE ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಆ ಲಿಂಕನ್ನು ಓಪನ್ ಮಾಡೋದು ಹೇಗೆ, ನೋಡೋದು ಹೇಗೆ, ನಮ್ಮ ಮಾರ್ಕ್ಸನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡೋದನ್ನು ಮಾತ್ರ ಮರಿಬೇಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗಾದರೆ ಬನ್ನಿ ಫಸ್ಟ್ ಸ್ಲೈಡ್ಗೆ ಈಗಲೇ ಹೋಗೋಣ. EA ಅಂತ .kar.nic ಇದನ್ನು ಓಪನ್ ಮಾಡ್ಕೊಳ್ಳಿ. ಸೊ ಇದು ಹೋಮ್ ಪೇಜು, ಇಲ್ಲಿಗೆ ಹೋಗಿ. ಸೊ ಇದು CET ಎಲ್ಲ ಇನ್ಫಾರ್ಮೇಷನ್ ಇಲ್ಲಿರುತ್ತೆ, CET ಆನ್ಲೈನ್ karnataka.government.in ಅಂತ. ಸೊ ಇಲ್ಲಿ ತುಂಬ ನ್ಯೂಸ್ ಬಂದಿದೆ. B.Pharma ಲ್ಯಾಟ್ರಲ್ ಎಂಟ್ರಿ ಬಗ್ಗೆ, B.Pharma ಲ್ಯಾಟ್ರಲ್ ಮಾರ್ಕ್ಸ್ ಎಂಟ್ರಿ ಲಿಂಕು ಎಲ್ಲ ಅದು ಇದೆ, ಅಪ್ಲಿಕೇಶನು, ವೆರಿಫಿಕೇಷನು, ಮಾಡ್ಯೂಲ್ ಲಿಂಕು. ಸೊ ಎಲ್ಲ ತುಂಬ ವಿಷಯಸನ್ನು ಹಾಕಿದ್ದಾರೆ ನೋಡಿ, ನೀವಿಲ್ಲಿ ನೋಡ್ತಿರ್ಬೋದು. ಹಾಗೆ ನಿಮ್ಮ ಬಂದಿರೋ ಏನಪ್ಪ ಅಂದರೆ ಮುಖ್ಯವಾದಂಥ ವಿಷಯ ಇಲ್ಲಿ ನೋಡ್ತಿರ್ಬೋದು. ಇದು ತಾತ್ಕಾಲಿಕ ಸರಿ ಉತ್ತರ ಆಗಿರುತ್ತೆ, ಅಂದರೆ ತಾತ್ಕಾಲಿಕ ಆನ್ಸರ್ ಕೀ, ಅಂದರೆ ಪ್ರೊವಿಷನಲ್ ಆನ್ಸರ್ ಕೀ, ಅಂದರೆ ಇದು ಪರ್ಮನೆಂಟ್ ಅಲ್ಲ. ಇದಕ್ಕೇನಾದರೂ ನಿಮಗೆ ಅಡ್ಡಿ ಇದ್ದರೆ, ನಿಮಗೆ ಅದು ಆನ್ಸರ್ ಸರಿ ಇಲ್ಲ ಅಂತ ಅಂದ್ಕೊಂಡ್ರೆ ನೀವು ಕೇಸನ್ನು ಸರಿ ಇಲ್ಲ ಅಂತಂದರೆ ಕೇಸ್ ಫೈಲ್ ಮಾಡಬಹುದು. ಸೊ ಎಲ್ಲೆಲ್ಲಿ ಎಷ್ಟೆಷ್ಟು ಗ್ರೇಸ್ ಮಾರ್ಕ್ಸ್ ಇದೆ ಅಂತ ಕೂಡ ನೋಡ್ಕೊಂಡು ಬರ್ಬೋದು. ಫಸ್ಟ್ ಆಗಿ ಕೆಮಿಸ್ಟ್ರಿ ಕೆಮಿಸ್ಟ್ರಿ ನೋಡ್ಕೊಂಡು ಬರೋಣ. ರಸಾಯನಶಾಸ್ತ್ರ ಅಂದರೆ ಕೆಮಿಸ್ಟ್ರಿ. ಸೊ ಈ PDF ಅನ್ನು ಓಪನ್ ಮಾಡ್ಕೋಬೇಕಾಗತ್ತೆ ನಾವು. ಒಂದು ನಿಮಿಷ, ಓಕೆ, ವೆಯ್ಟ್ ಅ ಸೆಕೆಂಡ್. ಎಸ್, ಸೊ ಇಲ್ಲಿ ನೀವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಇಲ್ಲಿ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಪ್ರೊವಿಷನಲ್ ಕೀ ಆನ್ಸರ್ಸ್ ಆಫ್ KCET 2024 ಎಕ್ಸಾಮಿನೇಷನ್ ಹೆಲ್ಡ್ ಆನ್ 19. ಸೊ ಕೆಮಿಸ್ಟ್ರಿಯಲ್ಲಿ ಡೇ ಸೆಕೆಂಡ್ ಸೆಷನ್ ಇತ್ತು ನಿಮ್ಮದು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಕೀ ಆನ್ಸರ್, ಇದು ವರ್ಷನ್ ಕೋಡು ಇಲ್ಲಿದೆ ನೋಡಿ. A2, A3, A4, B1, B2, B3, B4, C1, C2, C3, C4, D1, D2, D3, D4 ಈ ಥರ ನಾವು ನೋಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನೋಡಿ 60 ಕ್ವಶನ್ಸ್ಗೆ 60 ಆನ್ಸರ್ ಇದೆ. ಬಟ್ ನಾನು ಹೇಳ್ತಿರೋದನ್ನು ಇನ್ನೊಂದು ಸಲ ಕೇಳ್ಕೊಳ್ಳಿ. ನಿಮ್ಮ ವರ್ಷನ್ ಕೋಡ್ ಇದು A1, A2, A3 ಇದು ವರ್ಷನ್ ಕೋಡ್ ಆಗಿರುತ್ತೆ, ಗೊತ್ತಾಯ್ತಾ? ಫಸ್ಟ್ ಒನ್ ಇದು ಆಪ್ಷನ್ ಡಿ, ಅಂದರೆ ವರ್ಷನ್ ಕೋಡ್ A1 ಅಲ್ಲಿ ನೀವು ನಿಮ್ಮ ವರ್ಷನ್ ಕೋಡನ್ನು ನೋಡ್ಕೊಳ್ಳಿ, ಇರುತ್ತೆ D1, D4 ಅಂತ. ಥರ್ಡ್ ಒನ್ ಇದು ಆಪ್ಷನ್ ಬಿ. ಸೊ ಇಲ್ಲಿ ಕೀ ಆನ್ಸರ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ A2 ಅಲ್ಲಿ ಇದನ್ನು ತೆಗೆದಿದ್ದಾರೆ. EX ಅಂದರೆ ತೆಗೆದಿದ್ದಾರೆ, ಎಕ್ಸ್ಪ್ಲೆಂಟೆಡ್ ಅಂತ ಅಂದರೆ ಅದು ತೆಗೆದಿದ್ದಾರೆ, ಅದಿಲ್ಲ ಅಂತ ಅರ್ಥ. ಇಲ್ಲೂ ಇದೆ, ಅದು ಅಂದರೆ ನಿಮ್ಮ ಪೇಪರ್ ನೋಡ್ಕೊಳ್ಳಿ, ಎಲ್ಲೆಲ್ಲ EX ಬರೆದಿದೆ ಅದು ಇಲ್ಲ ಅಂತ ಅರ್ಥ. ಸೊ ಈ ಥರ ನಾವು ಕೀ ಆನ್ಸರ್ಸನ್ನು ನೋಡಿಕೊಂಡು ಬರ್ತೀವಿ ಅಂತ ಗೊತ್ತಾಯಿತು ಅನ್ಕೋತೀನಿ, ಗೊತ್ತಾಯ್ತಾ? ಅದೇ ಥರ ಇಲ್ಲಿ ಗಣಿತಶಾಸ್ತ್ರ ಇದೆ, ಭೌತಶಾಸ್ತ್ರ ಇದೆ, ಜೀವಶಾಸ್ತ್ರ ಇದೆ. ಅಂದರೆ ಮೇಲಕ್ಕೆ ಗಣಿತಶಾಸ್ತ್ರ ಅಂದರೆ ಮ್ಯಾಥ್ಸ್, ಭೌತಶಾಸ್ತ್ರ ಅಂದರೆ ಫಿಸಿಕ್ಸ್, ಜೀವಶಾಸ್ತ್ರ ಅಂದರೆ ಬಯಾಲಜಿ. ಸೊ ಇದೇ ಥರ ನೀವು ಪ್ರತಿಯೊಂದನ್ನು ನೋಡ್ಕೊಂಡು ಬರಬೇಕಾಗತ್ತೆ. ನಾನು ಇವಾಗ ಎಕ್ಸಾಂಪಲ್ ತೋರಿಸ್ತೀನಿ. ಗಣಿತಶಾಸ್ತ್ರ ಅಂದರೆ ಮ್ಯಾಥ್ಸ್ ನೋಡ್ಕೊಂಡು ಬರೋಣ. ಸೊ 2 ತೋರಿಸ್ತೀನಿ, 4 ನೀವು ಮನೇಲಿ ಇಟ್ಕೊಂಡು ನಿಮ್ಮಷ್ಟಕ್ಕೆ ನೀವೇ ನೋಡ್ಕೋಬೇಕಾಗತ್ತೆ, ಸರಿನಾ? ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಪ್ರೊವಿಷನಲ್, ಇದು ಪರ್ಮನೆಂಟ್ ಆನ್ಸರ್ ಕೀ ಅಲ್ಲ, ಇದು ಪ್ರೊವಿಷನಲ್, ತಾತ್ಕಾಲಿಕ ಉತ್ತರ ಪತ್ರಿಕೆ ಉತ್ತರ ಕೀ ಆಗಿದೆ. ಸೊ ನೋಡಿ ಇಲ್ಲೂ ಕೂಡ ಅಷ್ಟೇ ವರ್ಷನ್ A 2, 3 ಅಂತ ಅಂದ್ಬಿಟ್ಟು D4 ತನಕ ಇದೆ. ಸೊ ಇಲ್ಲಿ ಎಕ್ಸಾಂಪಲ್ A3 ವರ್ಷನ್ ಕೋಡ್ ನೋಡೋಣ. ಇಲ್ಲಿ ಕೀ ಆನ್ಸರ್ ಆಪ್ಷನ್ಸ್ ಇದೆ ನೋಡಿ. ಅಂದರೆ 1 2 3 4 ಅಂದರೆ ಏನು? ನಂಬರ್ಸ್, ಕ್ವಶನ್ ನಂಬರ್ಸು. ಆಮೇಲೆ ಕೀ ಆನ್ಸರ್ ಅಂದರೆ ಅದರ ಆನ್ಸರ್. ಆಪ್ಷನ್ B ಇಸ್ ದ ಆನ್ಸರ್, ಆಪ್ಷನ್ C ಇಸ್ ದ ಆನ್ಸರ್ ಫಾರ್ ದ ಸೆಕೆಂಡ್ ಕ್ವಶನ್, ಆಪ್ಷನ್ C ಇಸ್ ಆಪ್ಷನ್ ಫಾರ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 3. ಈ ಥರ 60 ಕ್ವಶನ್ಸ್ಗೆ ಇದೆ. EX ಅಂದರೆ ಏನು? ಎಕ್ಸ್ಕ್ಲೂಡೆಡ್ ಅಂದರೆ ಅದನ್ನು ತೆಗೆದಿದ್ದಾರೆ ಅಂತ ಅರ್ಥ, ಸರಿನಾ? ಇಷ್ಟೊಂದು ವಿಷಯ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸರಿ ಮಕ್ಕಳೇ, ವಿಡಿಯೋನ ಎಂಡ್ ಮಾಡೋಣ ಆದಷ್ಟು ಬೇಗ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಹಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.